ನೈಟಲ್ಲೂ ನನ್ನ ಮಗಳು ಬಿಟ್ರೆ ಬರ್ಬೋದು, ಅವಳು ಬರ್ತಾಳೆ ಅನ್ನೋದು ಅವ್ರಿಗೂ ನಂಬಿಕೆ ಆಯ್ತು. ಮಕ್ಳು ಸೇಫ್ಟಿ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಫಸ್ಟ್ ಜಾಯಿನ್ ಆದಾಗ ಭಯದಿಂದಾನೇ ಬಂದೆ. ಸೊ ಹೆಂಗಪ್ಪ ಟ್ರಾವೆಲ್ ಮಾಡೋದು, ಹೆಂಗ್ ಹೋಗೋದು, ಹೋಗ್ಬಿಡ್ಬೋದು ಅಂತ ಅನ್ಕೊಂಡೆ. ಬಟ್ ಮಮ್ಮಗೆ ಇನ್ನು ಅದು 4:30 ಇದ್ರೂ ಭಯ ಇರ್ತಾನೆ ಇತ್ತಿತ್ತು. ಬಟ್ ಆಮೇಲೆ ಗೊತ್ತಾಯ್ತು 4:30 ಅಲ್ಲ, 11:30 ಆಗುತ್ತೆ, 12:30 ಆಗುತ್ತೆ ಅಂತ ಅನ್ಬಿಟ್ಟು ನಮಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಓಕೆ, ಇಷ್ಟು ಲೇಟ್ ಆದ್ರೂ ನಾವು ಸಸ್ಟೈನ್ ಆಗ್ತೀವಿ, ನಮಗೂ ಭಯ ಇಲ್ದಲೆ ನಾವು ವರ್ಕ್ ಮಾಡ್ತೀವಿ ಅನ್ನೋದು ನಮಗೂ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಮೋರ್ ಓವರ್ ಪೇರೆಂಟ್ಸ್ಗೂ ಒಂದು ಟ್ರಸ್ಟ್ ಬಂತು. ನೈಟ್ ಅಲ್ಲೂ ನನ್ನ ಮಗಳು ಬಿಟ್ರೆ ಬರ್ತಾಳೆ ಅನ್ನೋದು ಅವ್ರಿಗೂ ನಂಬಿಕೆ ಆಯ್ತು. ಸೊ ಆ ನಂಬಿಕೆಯಿಂದ ನನ್ನ PGಲೂ ಬಿಟ್ರು ಕೂಡ ನಮ್ಮ ಇನ್ಸ್ಟಿಟ್ಯೂಟ್ ನನ್ನನ್ನ PG ತನಕ ಡ್ರಾಪ್ ಮಾಡಿ, ಲೈಕ್ ನಾನು ಒಳಗೆ ಹೋಗೋ ತನಕ ಅಲ್ಲೇ ಕಾದು ನಮ್ಮನ್ನ ಸೇಫ್ಟಿಯಾಗಿ ಕಳ್ಸೆ ಅವರು ಹೋಗ್ತಾ ಇದ್ರು. ಸಪೋಸ್ ಏನಾದ್ರು ನಾವು ರೀಚ್ ಆಗಿಲ್ಲ, ಲೊಕೇಶನ್ ಕಳ್ಸಿಲ್ಲ ಅಂದ್ರೆ ನಮಗೆ ಕಾಲ್ ಮಾಡ್ತಾರೆ, ಆಮೇಲೆ ಮನೆಗೂ ಕಾಲ್ ಮಾಡ್ತಾರೆ. ಸೊ ಸೇಫ್ಟಿ ವೈಸ್ ಅಂತ ಬಂದ್ರೆ ನೋ ಡೌಟ್ V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಬೆಸ್ಟ್ ಅಂತಾನೆ ಹೇಳ್ಬೋದು.